ರಷ್ಯಾ ತೈಲಕ್ಕೆ ಟ್ರಂಪ್ ಕೊಳ್ಳಿ. ಪೆಟ್ರೋಲ್ ಬೆಲೆ 12 ರೂಪಾಯಿ ಏರಿಕೆ. ಟ್ರಂಪ್ಗೆ ಗುಮ್ಮುತ್ತಾ ಭಾರತ. ನಮಸ್ಕಾರ ಸ್ನೇಹಿತರೆ. ಜಾಗತಿಕ ರಾಜಕೀಯವನ್ನ ಬಾರ್ನಲ್ಲಿ ಕುತ್ಕೊಂಡು ಪಂಚಾಯಿತಿ ಮಾಡ್ತಿರ್ತಾರಲ್ಲ, ಅದಕ್ಕಿಂತಲೂ ಹೋಪ್ಲೆಸ್ ಮಾಡಿರೋ ಟ್ರಂಪ್ ಈಗ ಭಾರತದೊಂದಿಗೆ ಆಟ ಆಡೋಕೆ ಬರ್ತಾ ಇದ್ದಾರೆ. ಭಾರತಕ್ಕೆ ಬರ್ತಾ ಇದ್ದ ರಷ್ಯನ್ ತೈಲ ನಿಲ್ಲಿಸೋಕೆ ಹೊರಟಿದ್ದಾರೆ. ತೈಲ ಕಾರಣದಿಂದಲೇ ಭಾರತದ ಮೇಲೆ 25% ಟ್ಯಾರಿಫ್ ಹಾಕಿದ್ದೀನಿ, ಹೀಗೆ ಮುಂದುವರೆದ್ರೆ ಎಕ್ಸ್ಟ್ರಾ ಪೆನಾಲ್ಟಿ ಕೂಡ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಭಾರತದ ತೈಲ ಕಂಪನಿಗಳು ರಷ್ಯಾ ತೈಲ ತರೋದನ್ನು ನಿಲ್ಲಿಸಿವೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಆದರೆ ಭಾರತ ಇದನ್ನು ರಿಜೆಕ್ಟ್ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಇನ್ನೂ ಕೂಡ ಇವೆರಡು ಕನ್ಫರ್ಮೇಷನ್ ಇಲ್ಲ. ಹಾಗಿದ್ರೆ ಒಂದು ವೇಳೆ ರಷ್ಯಾ ತೈಲ ಬಂದ್ ಮಾಡಿದ್ರೆ ಏನಾಗುತ್ತೆ? ಇದರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ 10 ರೂಪಾಯಿಗೂ ಅಧಿಕ ಸಡನ್ ಆಗಿ ಜಂಪ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿರೋದು ಯಾಕೆ? ಈಗ ಭಾರತ ಏನ್ ಮಾಡಬೇಕು ಅದನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ತೈಲ ತರಿಸಬೇಡಿ, ಟ್ರಂಪ್ ಧಮಕಿ. ಸ್ನೇಹಿತರೆ, ಗಳಿಗೆಗೊಂದು ಮಾತು ಚೇಂಜ್ ಮಾಡ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ವಿಚಾರದಲ್ಲಿ ಈಗ ಉಲ್ಟಾ ಹೊಡೆದಿದ್ದಾರೆ. ಆರಂಭದಲ್ಲಿ ನಾನು ಪುಟಿನ್ನ ನೆಚ್ಚಿನ ಮಿತ್ರ, ಪುಟಿನ್ ನನ್ನ ಮಾತು ಕೇಳ್ತಾರೆ, ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಕುಣಿತಾ ಇದ್ದ, ಸಿಕ್ಕಿದ್ರೆ ಮುದ್ದಾಡಿ ಬಿಡ್ತಾರೇನೋ ಅಂತ ಅನಿಸ್ತಾ ಇದ್ದ ಟ್ರಂಪ್ ಈಗ ಮಾತು ಬದಲಿಸಿದ್ದಾರೆ. ಪುಟಿನ್ ಸರಿ ಇಲ್ಲ, ರಷ್ಯಾ ಯುದ್ಧ ನಿಲ್ಲಿಸ್ತಾ ಇಲ್ಲ, ರಷ್ಯಾ ಕದನ ಕಂಟಿನ್ಯೂ ಆಗೋಕೆ ತೈಲ ಮಾರಾಟವೇ ಮುಖ್ಯ ಕಾರಣ ಅಂತ ಹೇಳಿ ರಷ್ಯನ್ ತೈಲದ ಮೇಲೆ ಸಮರ ಸಾರಿದ್ದಾರೆ. ಆಗಸ್ಟ್ 7ರಿಂದ 9 ಒಳಗೆ ರಷ್ಯಾ ಯುಕ್ರೇನ್ ಜೊತೆ ಕದನ ವಿರಾಮಕ್ಕೆ ಸೈನ್ ಹಾಕಬೇಕು, ಇಲ್ಲ ಅಂದ್ರೆ ರಷ್ಯನ್ ತೈಲ ಖರೀದಿ ಮಾಡ್ತಿರೋ ರಾಷ್ಟ್ರಗಳ ಮೇಲೆ 100% ತೆರಿಗೆ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಇದರ ಮೊದಲ ಭಾಗವಾಗಿ ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ತೈಲ ತರಿಸ್ಕೊಳ್ತಾ ಇರೋ ಭಾರತದ ಮೇಲೆ ಮುಗಿಬಿದ್ದಿದ್ದಾರೆ. ಇತ್ತೀಚೆಗೆ ಅಮೆರಿಕ ಭಾರತದ ಮೇಲೆ 25% ಟ್ಯಾರಿಫ್ ಹೇರಿತ್ತು. ಈ ಟ್ಯಾರಿಫ್ ಹೇರಿಕೆಗೆ ರಷ್ಯನ್ ತೈಲ ತರಿಸ್ಕೊಳ್ತಾ ಇರೋದೇ ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ಎಲ್ಲರೂ ಯುಕ್ರೇನ್ ನಲ್ಲಿ ರಷ್ಯಾದ ಆಕ್ರಮಣ ತಡೆಯೋಕೆ ನೋಡ್ತಾ ಇದ್ರೆ, ಭಾರತ ಮಾತ್ರ ರಷ್ಯಾದಿಂದ ತೈಲ ತರಿಸ್ಕೊಳ್ತಾ ಇದೆ. ಹೀಗಾಗಿ ಭಾರತ ಇನ್ಮೇಲೆ 25% ಟ್ಯಾರಿಫ್ ಕಟ್ಟಬೇಕು, ಅಲ್ಲದೆ ಈ ತಪ್ಪಿಗೆ ಹೆಚ್ಚುವರಿಯಾಗಿ ಪೆನಾಲ್ಟಿ ಕೂಡ ಕಟ್ಟಬೇಕು ಅಂತ ಹೆದರಿಸಿದ್ದಾರೆ. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೂಡ ರಷ್ಯನ್ ತೈಲವೇ ನಮ್ಮ ಮತ್ತು ಭಾರತ ಮಧ್ಯೆ ಇರೋ ದೊಡ್ಡ ಇರಿಟೇಷನ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಆಮದು ನಿಲ್ಲಿಸುತ್ತಾ ಭಾರತ. ಅಮೆರಿಕದಿಂದ ಇಂಥ ಬೆದರಿಕೆ ಬಂದ ಕೂಡಲೇ ಭಾರತ ರಷ್ಯಾ ತೈಲ ಆಮದನ್ನ ಕಮ್ಮಿ ಮಾಡ್ತಾ ಇದೆ, ನಿಲ್ಲಿಸ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಬಂದಿವೆ. ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಭಾರತದ ಸರ್ಕಾರಿ ತೈಲ ಸಂಸ್ಕರಣಾ ಕಂಪನಿಗಳು ರಷ್ಯನ್ ತೈಲಕ್ಕೆ ಯಾವುದೇ ಹೊಸ ಬೇಡಿಕೆ ಇಟ್ಟಿಲ್ಲ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇಂಡಿಯನ್ ಆಯಿಲ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ, ಮಂಗಳೂರು ರಿಫೈನರಿ ಸೇರಿದ ಹಾಗೆ ಯಾವುದೇ ಕಂಪನಿ ಕೂಡ ರಷ್ಯನ್ ತೈಲವನ್ನ ಖರೀದಿ ಮಾಡಿಲ್ಲ. ಬದಲಾಗಿ ಅಬುದಾಬಿಯ ಮರ್ಬನ್ ನಂತಹ ಮಿಡಲ್ ಈಸ್ಟರ್ನ್ ಕಚ್ಚಾ ತೈಲ ಹಾಗೆ ಪಶ್ಚಿಮ ಆಫ್ರಿಕಾ ರಾಷ್ಟ್ರಗಳ ತೈಲಕ್ಕೆ ಡಿಮಾಂಡ್ ಇಟ್ಟಿದೆ ಅಂತ ವರದಿಯಾಗಿದೆ. ಭಾರತದ ಅತಿದೊಡ್ಡ ರಿಫೈನರಿ ರಿಲಯನ್ಸ್ ಕೂಡ ಅಕ್ಟೋಬರ್ನಿಂದ ನಮಗೆ ಮರ್ಬನ್ ತೈಲವನ್ನೇ ಪೂರೈಕೆ ಮಾಡಿ ಅಂತ ಡೀಲ್ ಮಾಡಿಕೊಂಡಿದೆ. ಇದು ತುಂಬಾ ಅಚ್ಚರಿಯ ಬೆಳವಣಿಗೆ, ಯಾಕಂದ್ರೆ ರಿಲಯನ್ಸ್ ರಷ್ಯಾದೊಂದಿಗೆ ವಾರ್ಷಿಕ ಒಪ್ಪಂದ ಮಾಡಿಕೊಂಡಿದೆ. ವರ್ಷಕ್ಕೆ ಇಂತಿಷ್ಟು ಅಂತ ಖರೀದಿ ಮಾಡಬೇಕು. ರಷ್ಯನ್ ತೈಲ ಅತಿ ಹೆಚ್ಚು ಖರೀದಿಸೋದೇ ರಿಲಯನ್ಸ್ ನಂತಹ ಖಾಸಗಿ ಕಂಪನಿಗಳು. ಅದರಲ್ಲೀಗ ದಿಢೀರ್ ಅಂತ UAE ಕಚ್ಚಾ ತೈಲದ ಕಡೆಗೆ ಮುಖ ಮಾಡಿರೋದು ರಿಲಯನ್ಸ್ ಸಂಶಯ ಕಾರಣ ಆಗ್ತಾ ಇದೆ. ಭಾರತ ರಷ್ಯನ್ ತೈಲ ಖರೀದಿಯನ್ನ ನಿಲ್ಲಿಸೋಕೆ ಮುಂದಾಗಿದೆಯಾ ಅನ್ನೋ ಅನುಮಾನಕ್ಕೆ ಇದು ಕೂಡ ಪುಷ್ಟಿ ಕೊಡುತ್ತೆ. ಈ ರಿಪೋರ್ಟ್ಗೆ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಇನ್ಮುಂದೆ ಯಾವತ್ತೂ ರಷ್ಯಾ ತೈಲವನ್ನ ಖರೀದಿ ಮಾಡಲ್ಲ, ಇದು ನಾನು ಕೇಳಲ್ಪಟ್ಟಿರೋದು, ಇದು ಸುಳ್ಳ ನಿಜನ ನೋಡಬೇಕು, ಆದರೆ ಒಳ್ಳೆ ಹೆಜ್ಜೆ, ಮುಂದೇನಾಗುತ್ತೋ ನೋಡೋಣ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಭಾರತ ಮಾತ್ರ ಈ ರಿಪೋರ್ಟ್ಗಳನ್ನು ರಿಜೆಕ್ಟ್ ಮಾಡಿದೆ. ಅಧಿಕೃತವಾಗಿ ಸರ್ಕಾರನೇ ಹೇಳಿಲ್ಲ, ಆದರೆ ಸರ್ಕಾರಿ ಅಧಿಕಾರಿಗಳ ಹೇಳಿಕೆ ಅಂತ ಹೇಳಿ ಒಂದಷ್ಟು ನ್ಯಾಷನಲ್ ಮೀಡಿಯಾದಲ್ಲಿ ಏನು ರಿಪೋರ್ಟ್ ಆಗ್ತಿದೆ ಅಂದರೆ, ನಾವು ಶುಕ್ರವಾರವೇ ಈ ವಿಚಾರವನ್ನು ಕ್ಲಿಯರ್ ಮಾಡಿದ್ದೀವಿ. ದೇಶದ ಇಂಧನ ಖರೀದಿ ಒಪ್ಪಂದಗಳು ಮಾರುಕಟ್ಟೆ ಶಕ್ತಿ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯಿಂದ ನಿರ್ಧಾರ ಆಗುತ್ತೆ, ಅಮೆರಿಕದ ಬೆದರಿಕೆಗಳಿಂದ ಅಲ್ಲ. ಭಾರತದ ತೈಲ ಕಂಪನಿಗಳು ರಷ್ಯಾ ಆಮದನ್ನು ನಿಲ್ಲಿಸಿರೋ ಬಗ್ಗೆ ನಮ್ಮಲ್ಲಿ ಯಾವುದೇ ವರದಿ ಇಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 37,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 28, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ರಷ್ಯಾ ತೈಲ ಬಂದಾದ್ರೆ ಏನಾಗುತ್ತೆ? ಇಲ್ಲಿ ಸರ್ಕಾರ ಏನೋ ನಿಲ್ಲಿಸಿಲ್ಲ ಅಂತ ಹೇಳ್ತಿದೆ, ಆದ್ರೆ ಒಂದು ವೇಳೆ ರಷ್ಯಾ ತೈಲ ನಿಂತ್ರೆ ಭಾರತ ಭಾರಿ ಸಮಸ್ಯೆಯನ್ನ ಫೇಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕಳೆದ 3 ವರ್ಷಗಳಿಂದ ನಾವು ಕಂಪ್ಲೀಟ್ಲಿ ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದೇವೆ. ಪ್ರತಿದಿನ 2 ಮಿಲಿಯನ್ ಅಂದ್ರೆ 20 ಲಕ್ಷ ಬ್ಯಾರಲ್ ತೈಲ ತರಿಸ್ಕೊಳ್ತಾ ಇದ್ದೇವೆ. ಹೆಚ್ಚು ಕಮ್ಮಿ ನಮಗೆ ಬೇಕಾದ 1/3 ತೈಲ ರಷ್ಯಾದಿಂದ ಪೂರೈಕೆ ಆಗ್ತಾ ಇದೆ.
ಈ ಮೊದಲು ಇರಾನ್, ಇರಾಕ್ ನಮಗೆ ಹೆಚ್ಚಿನ ತೈಲ ಪೂರೈಕೆ ಮಾಡ್ತಾ ಇದ್ರು. ಆದರೆ ಕಳೆದ 3 ವರ್ಷಗಳಲ್ಲಿ ಚಿತ್ರಣ ಚೇಂಜ್ ಆಗಿದೆ. ಯುಕ್ರೇನ್ ದಾಳಿಯಿಂದ 2022ರಲ್ಲಿ ಅಮೆರಿಕ, ಯುರೋಪ್, ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ವು. ಹೀಗಾಗಿ ರಷ್ಯಾ ಡಿಸ್ಕೌಂಟ್ ರೇಟಲ್ಲಿ ಭಾರತಕ್ಕೆ, ಚೈನಾಗೆ ತೈಲ ಪೂರೈಕೆ ಮಾಡೋಕ್ಕೆ ಶುರು ಮಾಡಿತು. ಬ್ರೆಂಟ್ ಕ್ರೂಡ್ ಆಯಿಲ್ ಬ್ಯಾರಲ್ಗೆ $80 ಇದೆ. ರಷ್ಯಾ ತನ್ನ ಯುರಾಲ್ಸ್ ಕಚ್ಚಾ ತೈಲವನ್ನು $65 ಕೊಡ್ತೀವಿ ಅಂತ ಹೇಳಿತ್ತು. ಅಂದರೆ ಪ್ರತಿ ಬ್ಯಾರಲ್ನಲ್ಲಿ $10-15 ಡಿಸ್ಕೌಂಟ್ ಆಫರ್. ದಿನಕ್ಕೆ 20 ಲಕ್ಷ ಬ್ಯಾರಲ್ ತರೋ ಟೈಮ್ನಲ್ಲಿ ಎಷ್ಟು ದೊಡ್ಡ ಅಮೌಂಟ್ ಇದೆ ಯೋಚನೆ ಮಾಡಿ. ಹೀಗಾಗಿ ನಾವು ಕೂಡ ರಷ್ಯನ್ ತೈಲಕ್ಕೆ ಶಿಫ್ಟ್ ಆಗಿದ್ವಿ. ಪರಿಣಾಮ 2022ಕ್ಕಿಂತ ಮೊದಲು 0.2%, ಅದು ನಮಗೆ ಬೇಕಾದ ತೈಲದಲ್ಲಿ ಗುಲಗಂಜಿಯಷ್ಟು ಮಾತ್ರ ಪೂರೈಕೆ ಮಾಡ್ತಿದ್ದ ರಷ್ಯಾ ಇವತ್ತು 33-35% ತೈಲವನ್ನು ಕೊಡ್ತಾ ಇದೆ. ಭಾರತದ ಅತಿ ದೊಡ್ಡ ತೈಲ ಪೂರೈಕೆದಾರ ರಾಷ್ಟ್ರ ಆಗಿದೆ. ಹೀಗಾಗಿ ಇದ್ದಕ್ಕಿದ್ದಂತೆ ಈಗ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದನ್ನು ನಿಲ್ಲಿಸಿದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಾವು ಮಿಡಲ್ ಈಸ್ಟರ್ನ್ ತೈಲದ ಕಡೆಗೆ ಮುಖ ಮಾಡಬೇಕಾಗತ್ತೆ. ರಷ್ಯಾ ಡಿಸ್ಕೌಂಟ್ ಏನೋ ಈಗ ಇಳಿದಿದೆ. ಬ್ಯಾರಲ್ಗೆ $3-4 ಅಷ್ಟೇ ಡಿಸ್ಕೌಂಟ್ ಕೊಡೋಕೆ ಶುರು ಮಾಡಿದ್ದಾರೆ. ಆದರೆ ಮತ್ತೆ ಬ್ರೆಂಟ್ ಕಚ್ಚಾ ತೈಲ ಖರೀದಿ ಮಾಡಬೇಕು ಅಂದರೆ ಈ ಕಾಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಭಾರತ ಅತಿ ದೊಡ್ಡ ತೈಲ ಖರೀದಿದಾರ ರಾಷ್ಟ್ರ, ಟಾಪ್ನಲ್ಲೇ ಬರುತ್ತೆ. ಇಂಥ ದೊಡ್ಡ ಗ್ರಾಹಕ ಈಗ ಬ್ರೆಂಟ್ ತೈಲದ ಮಾರ್ಕೆಟ್ಗೂ ಬಂದು ನಮಗೂ ಬೇಕು ಅಂತ ಬಂದರೆ ಅಲ್ಲಿ ಡಿಮಾಂಡ್ ಹೆಚ್ಚಾಗುತ್ತೆ. ಬಟ್ ಸಪ್ಲೈ ಕಮ್ಮಿ ಇರೋ ಕಾರಣ ಬ್ರೆಂಟ್ ತೈಲದ ಬೆಲೆ ಕೂಡ ಏರಿಕೆಯಾಗುತ್ತೆ. ಕೆಲ ತಜ್ಞರ ಪ್ರಕಾರ $7-8 ಜಂಪ್ ಆಗ್ಬೋದು. ಅತ್ತ ಶಿಪ್ಪಿಂಗ್, ಇನ್ಶೂರೆನ್ಸ್ ಮತ್ತಿತರ ಖರ್ಚು ಹಿಡಿದ್ರೆ ಬ್ರೆಂಟ್ ಖರೀದಿ ಮಾಡೋದ್ರಿಂದ ಭಾರತ ಪ್ರತಿ ಬ್ಯಾರಲ್ಗೆ ಹೆಚ್ಚುವರಿ $10-11 ತೆರಬೇಕಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಸ್ನೇಹಿತರೆ, ಕಚ್ಚಾ ತೈಲ $10 ಏರಿಕೆಯಾಗೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಭಾರತದ ಬೊಕ್ಕಸಕ್ಕೆ ವಾರ್ಷಿಕ 30,000 ಕೋಟಿಗೂ ಅಧಿಕ ಲಾಸ್ ಆಗೋ ಸಾಧ್ಯತೆ ಇದೆ. ಅಲ್ಲದೆ ತೈಲ ಕಂಪನಿಗಳ ಮಾರ್ಜಿನ್ ಕೂಡ ಡೌನ್ ಆಗುತ್ತೆ. ಈ ಹೊರೆಯನ್ನೆಲ್ಲ ಅವರು ಎಲ್ಲಿ ಹಾಕ್ತಾರೆ? ಜನರ ಮೇಲೆ. ಹೀಗಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ $10-12 ಜಂಪ್ ಆಗೋ ಸಾಧ್ಯತೆ ಇದೆ ಅಂತ ಅನೇಕ ತಜ್ಞರು ಹೇಳ್ತಿದ್ದಾರೆ. ಹೀಗಾಗಿ ಟ್ರಂಪ್ ಆಟ ಈಗ ನೇರ ಜನರ ಬುಡಕ್ಕೇನೆ ಬರ್ತಾ ಇದೆ. ಭಾರತ ಏನು ಮಾಡಬೇಕು? ಭಾರತ ಹೇಗಾದರೂ ಮಾಡಿ ಟ್ರಂಪ್ರ ಈ ಬೆದರಿಕೆಯನ್ನು ವಾಪಸ್ ತಗೊಳ್ಳೋ ಹಾಗೆ ಮಾಡಬೇಕು. ಆದರೆ ಸದ್ಯಕ್ಕೆ ಅದು ದೂರ. ಯಾಕಂದರೆ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಇದೊಂದೇ ದಾರಿ ಅಂತ ಟ್ರಂಪ್ ನಂಬ್ಕೊಂಡ್ಬಿಟ್ಟಿದ್ದಾರೆ. ಅತ ಯುರೋಪಿಯನ್ ರಾಷ್ಟ್ರಗಳು ಈ ವಿಚಾರದಲ್ಲಿ ಟ್ರಂಪ್ಗೆ ಕೈ ಜೋಡಿಸ್ತಿವೆ. ಅಮೆರಿಕಾಗೆ ವಿರುದ್ಧವಾಗಿ ರಷ್ಯಾದಿಂದ ತೈಲ ಆಮದನ್ನು ಮುಂದುವರಿಸ್ಬೋದು ನಾವು. ಆದರೆ ಅದು ಕೂಡ ಸದ್ಯಕ್ಕೆ ಒಳ್ಳೆ ನಿರ್ಧಾರ ಆಗದೇ ಇರಬಹುದು. ಯಾಕಂದರೆ ಸದ್ಯ ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದದ ಮಾತುಕತೆಯೂ ನಡೀತಾ ಇದೆ. ಟ್ರಿಕಿ ಸಿಚುವೇಶನ್ ಇದೆ. ಅಲ್ಲಿ ಟ್ರಂಪ್ ಮತ್ತು ಅಮೆರಿಕ ಇದೇ ವಿಚಾರವನ್ನು ಲಿವರೇಜ್ ಆಗಿ ಬಳಸ್ಕೊಂಡು ಮಾತುಕತೆಯನ್ನು ಹೇಗೆ ಬೇಕೋ ಹಾಗೆ ತಿರುಗಿಸೋ ಅಪಾಯ ಇರುತ್ತೆ. ಇಲ್ಲಿ ನಾವು ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಟ್ರೇಡ್ ಡೀಲ್ನಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಹೀಗಾಗಿ ಸದ್ಯ ಭಾರತ ಎರಡರ ಮಧ್ಯದಲ್ಲಿ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಈ ಮಧ್ಯದ ದಾರಿ ಹುಡುಕಬೇಕೀಗ ಭಾರತ. ರಷ್ಯಾ ತೈಲ ಆಮದನ್ನು ಕೊಂಚ ತಗ್ಗಿಸಿ ಟ್ರಂಪ್ರನ್ನು ಸಮಾಧಾನ ಮಾಡಬೇಕು. ಆದರೆ ಡೈವರ್ಸಿಫಿಕೇಷನ್ ಮಾಡ್ಕೊಳ್ಳೋಕೆ, ಅಂದರೆ ರಷ್ಯಾ ಬಿಟ್ಟು ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋಕೆ ಟೈಮ್ ಕೂಡ ಪಡಿಬೇಕು. ಸ್ವಲ್ಪ ಟೈಮ್ ಬೇಕಾಗುತ್ತೆ ನಮಗೆ ಅಂತ ಹೇಳಬೇಕು. ಹಾಗಂತ ರಷ್ಯಾ ತೈಲ ಕಂಪ್ಲೀಟ್ ಬಿಡಬೇಕು ಅಂತಲ್ಲ, ಕಮ್ಮಿ ಮಾಡಬೇಕು. ಯಾಕಂದರೆ ಚಿನ್ನದ ಚೂರಿ ಅಂತ ಹೇಳಿ ಬೆನ್ ಚುಚ್ಕೊಳಕ್ಕಾಗತ್ತೆ ಅದರಲ್ಲಿ, ಚೆನ್ನಾಗಿದೆ ಚೂರಿ ಅಂತ. ಆದರೆ ಡೈವರ್ಸಿಫೈ ಮಾಡ್ತಾ ಹೋಗಬೇಕು. ಅದನ್ನು ಮಾಡ್ತಾ ಇದ್ದೀವಿ ನಾವು. ಈ ಹಿಂದೆ 27 ರಾಷ್ಟ್ರಗಳಿಂದ ತೈಲವನ್ನು ತರಿಸ್ತಾ ಇದ್ವಿ. ಈಗ ಅದನ್ನು 40 ರಾಷ್ಟ್ರಗಳಿಗೆ ವಿಸ್ತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಷ್ಟ್ರಗಳಿಗೆ ಇದನ್ನು ಸ್ಪ್ರೆಡ್ ಮಾಡಬೇಕು. ಜೊತೆಗೆ ಪೆಟ್ರೋಲ್, ಡೀಸೆಲ್ನಿಂದ ದೂರ ಸರಿತಾ ಹೋಗಬೇಕು. ಎಲೆಕ್ಟ್ರಿಕ್, ಹೈಡ್ರೋಜನ್ ಅಂತ ಪರ್ಯಾಯ ಇಂಧನದ ಕಡೆಗೆ, ನವೀಕರಿಸಬಹುದಾದ ಇಂಧನಗಳ ಕಡೆಗೆ ನಾವು ಮುಖ ಮಾಡಬೇಕು. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.